ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಗೊಂದಲ ಇದೆಯಲ್ಲ, ಪಟ್ಟದ ಫೈಟ್ ಇದೆಯಲ್ಲ, ವಿಪಕ್ಷಗಳಿಗೆ ಇದೇ ಒಂದು ಅಸ್ತ್ರವಾದಂಗಾಗಿದೆ, ಬ್ರಹ್ಮಾಸ್ತ್ರ ಕೈಗೆ ಕೊಟ್ಟಂಗಾಗಿದೆ. ಸಿಎಂ ಸಿದ್ದರಾಮಯ್ಯ ಮೆತ್ತಗಾಗಿದ್ದಾರೆ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಪಕ್ಷದಲ್ಲಿರೋ ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಿಂಗಂತೇಳಿ ಹೇಳಿದ್ದಾರೆ. ಆ ಮೂಲಕ ವಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಪಟ್ಟದ ಫೈಟ್. ಜೆಸಿ ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಇದು ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ, ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಹೊತ್ತಿನೂ ಕೆಲವರು ಹೊತ್ತು ಹಣ್ಣು ಮಾಡ್ತಾವಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ, ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಹೊತ್ತಿನೂ ಕೆಲವರು ಹೊತ್ತು ಹಣ್ಣು ಮಾಡ್ತಾವಲ್ಲ, ಹಂಗೊಟ್ಟು ಹಣ್ಣು. ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಗೊಂದಲ ಇದೆಯಲ್ಲ, ಪಟ್ಟದ ಫೈಟ್ ಇದೆಯಲ್ಲ, ವಿಪಕ್ಷಗಳಿಗೆ ಇದೇ ಒಂದು ಅಸ್ತ್ರವಾದಂಗಾಗಿದೆ, ಬ್ರಹ್ಮಾಸ್ತ್ರ ಕೈಗೆ ಕೊಟ್ಟಂಗಾಗಿದೆ. ಸಿಎಂ ಸಿದ್ದರಾಮಯ್ಯ ಮೆತ್ತಗಾಗಿದ್ದಾರೆ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಪಕ್ಷದಲ್ಲಿರೋ ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಿಂಗಂತೇಳಿ ಹೇಳಿದ್ದಾರೆ. ಆ ಮೂಲಕ ವಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಪಟ್ಟದ ಫೈಟ್. ಜೆಸಿ ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಇದು ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ, ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಹೊತ್ತಿನೂ ಕೆಲವರು ಹೊತ್ತು ಹಣ್ಣು ಮಾಡ್ತಾವಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ, ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಹೊತ್ತಿನೂ ಕೆಲವರು ಹೊತ್ತು ಹಣ್ಣು ಮಾಡ್ತಾವಲ್ಲ, ಹಂಗೊಟ್ಟು ಹಣ್ಣು. ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಗೊಂದಲ ಇದೆಯಲ್ಲ, ಪಟ್ಟದ ಫೈಟ್ ಇದೆಯಲ್ಲ, ವಿಪಕ್ಷಗಳಿಗೆ ಇದೇ ಒಂದು ಅಸ್ತ್ರವಾದಂಗಾಗಿದೆ, ಬ್ರಹ್ಮಾಸ್ತ್ರ ಕೈಗೆ ಕೊಟ್ಟಂಗಾಗಿದೆ. ಸಿಎಂ ಸಿದ್ದರಾಮಯ್ಯ ಮೆತ್ತಗಾಗಿದ್ದಾರೆ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಪಕ್ಷದಲ್ಲಿರೋ ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಿಂಗಂತೇಳಿ ಹೇಳಿದ್ದಾರೆ. ಆ ಮೂಲಕ ವಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಪಟ್ಟದ ಫೈಟ್. ಜೆಸಿ ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಇದು ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ, ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಹೊತ್ತಿನೂ ಕೆಲವರು ಹೊತ್ತು ಹಣ್ಣು ಮಾಡ್ತಾವಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ, ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಹೊತ್ತಿನೂ ಕೆಲವರು ಹೊತ್ತು ಹಣ್ಣು ಮಾಡ್ತಾವಲ್ಲ, ಹಂಗೊಟ್ಟು ಹಣ್ಣು. ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಗೊಂದಲ ಇದೆಯಲ್ಲ, ಪಟ್ಟದ ಫೈಟ್ ಇದೆಯಲ್ಲ, ವಿಪಕ್ಷಗಳಿಗೆ ಇದೇ ಒಂದು ಅಸ್ತ್ರವಾದಂಗಾಗಿದೆ, ಬ್ರಹ್ಮಾಸ್ತ್ರ ಕೈಗೆ ಕೊಟ್ಟಂಗಾಗಿದೆ. ಸಿಎಂ ಸಿದ್ದರಾಮಯ್ಯ ಮೆತ್ತಗಾಗಿದ್ದಾರೆ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಪಕ್ಷದಲ್ಲಿರೋ ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಅಂತೇಳಿ
ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಿಂಗಂತೇಳಿ ಹೇಳಿದ್ದಾರೆ. ಆ ಮೂಲಕ ವಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಪಟ್ಟದ ಫೈಟ್. ಜೆಸಿ ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಇದು ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ. ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗ ಆಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ. ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ. ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗ ಆಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ. ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು. ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಗೊಂದಲ ಇದೆಯಲ್ಲ, ಪಟ್ಟದ ಫೈಟ್ ಇದೆಯಲ್ಲ, ವಿಪಕ್ಷಗಳಿಗೆ ಇದೇ ಒಂದು ಅಸ್ತ್ರವಾದಂಗಾಗಿದೆ. ಬ್ರಹ್ಮಾಸ್ತ್ರ ಕೈಗೆ ಕೊಟ್ಟಂಗಾಗಿದೆ. ಸಿಎಂ ಸಿದ್ದರಾಮಯ್ಯ ಮೆತ್ತಗಾಗಿದ್ದಾರೆ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಪಕ್ಷದಲ್ಲಿರೋ ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಿಂಗಂತೇಳಿ ಹೇಳಿದ್ದಾರೆ. ಆ ಮೂಲಕ ವಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಪಟ್ಟದ ಫೈಟ್. ಜೆಸಿ ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಇದು ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ. ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗ ಆಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ. ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ. ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗ ಆಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ. ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು. ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಗೊಂದಲ ಇದೆಯಲ್ಲ, ಪಟ್ಟದ ಫೈಟ್ ಇದೆಯಲ್ಲ, ವಿಪಕ್ಷಗಳಿಗೆ ಇದೇ ಒಂದು ಅಸ್ತ್ರವಾದಂಗಾಗಿದೆ. ಬ್ರಹ್ಮಾಸ್ತ್ರ ಕೈಗೆ ಕೊಟ್ಟಂಗಾಗಿದೆ. ಸಿಎಂ ಸಿದ್ದರಾಮಯ್ಯ ಮೆತ್ತಗಾಗಿದ್ದಾರೆ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಪಕ್ಷದಲ್ಲಿರೋ ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒತ್ತಡಕ್ಕೆ ಸಿಲುಕಿ ಮೆತ್ತಗೆ ಆಗಿರಬಹುದು ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಿಂಗಂತೇಳಿ ಹೇಳಿದ್ದಾರೆ. ಆ ಮೂಲಕ ವಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಪಟ್ಟದ ಫೈಟ್. ಜೆಸಿ ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ಇದು ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ. ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗ ಆಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ. ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಿನ ಸೀಸನ್ ಆಗಿರ್ಬೋದೇನೋ. ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ. ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗ ಆಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಹಣ್ಣು ಹಾಕ್ತಿವಿ. ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೊಟ್ಟು ಹಣ್ಣು.